ನಮಸ್ಕಾರ ಸ್ನೇಹಿತರೆ, ನಾಡಿದ್ದು 30ನೇ ತಾರೀಕು ನರೇಂದ್ರ ಮೋದಿ ಅವರು ನಾಗ್ಪುರಕ್ಕೆ ಬರ್ತಾ ಇದ್ದಾರೆ. ನಾಗ್ಪುರದಲ್ಲಿ ನಿಮ್ಗೆ ಗೊತ್ತಿದೆ RSS ನ ಮುಖ್ಯ ಕಚೇರಿ ಕೂಡ ಇದೆ. ಅಲ್ಲಿ ಒಂದು ಫಂಕ್ಷನ್ಗೆ ಇವರು ಬರ್ತಾ ಇದ್ದಾರೆ. ಅದಾದ್ಮೇಲೆ ಆ ಫಂಕ್ಷನ್ ಮುಗಿದ ಮೇಲೆ RSS ಮುಖ್ಯ ಕಚೇರಿಗೆ ಕೂಡ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮತ್ತೆ ಮೋಹನ್ ಭಾಗವತ್ ಅವರ ಮಧ್ಯೆ ಬಹಳಷ್ಟು ಮಾತುಕತೆಗಳು ನಡೀಲಿಕ್ಕಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ ಈ ಮಾತುಕತೆ, ಅದೇ ರೀತಿಯಲ್ಲಿ ಇವರು ನಾಗ್ಪುರದ RSS ಹೆಡ್ ಕ್ವಾರ್ಟರ್ ವಿಸಿಟ್ ಮಾಡ್ತಾ ಇರೋದು, ಇದೆಲ್ಲದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು ಪ್ರಾರಂಭ ಆಗಿದೆ. ಹಾಗಾದ್ರೆ ಏನ್ ಚರ್ಚೆ ನಡೀತಾ ಇದೆ, ಇದರಲ್ಲಿ ಏನ್ ವಿಶೇಷ ಇದೆ, ಇದೆಲ್ಲದನ್ನು ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರನ್ನು ಕಾಫಿ ಆಯ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾಗ್ಪುರ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಬರೋದು ಮನಸ್ಸಿನಲ್ಲಿ ಅಲ್ಲಿ RSS ನವರ ಮುಖ್ಯ ಕಚೇರಿ ಇದೆ ಅಂತೇಳಿ. ನಾಗ್ಪುರದಲ್ಲಿ ನರೇಂದ್ರ ಮೋದಿ ಅವರು ಒಂದು ಕಣ್ಣಿನ ಆಸ್ಪತ್ರೆ, ಮಹಾದೇವ ಕಣ್ಣಿನ ಆಸ್ಪತ್ರೆ ಅಂತೇಳಿ ಇದಕ್ಕೆ ಅಡಿಗಲ್ಲನ್ನ ಹಾಕ್ತಾ ಇದ್ದಾರೆ. ಇದು RSS ನವರು ಮಾಡ್ತಾ ಇರುವಂತ ಒಂದು ಕಣ್ಣಿನ ಆಸ್ಪತ್ರೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಸ್ಟೇಜ್ ಫಂಕ್ಷನ್ ಕೂಡ ಇರ್ತದೆ. ಈ ಫಂಕ್ಷನ್ ನಲ್ಲಿ ನರೇಂದ್ರ ಮೋದಿ ಅವರು RSS ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ತಾರೆ. ಇದೇ ವೇದಿಕೆಯಲ್ಲಿ ನಿತಿನ್ ಗಡ್ಕರಿ ಕೂಡ ಇರ್ತಾರೆ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆದಂತಹ ದೇವೇಂದ್ರ ಫಡ್ನವೀಸ್ ಇವರು ಕೂಡ ಇರ್ತಾರೆ. ಇಲ್ಲಿಯ ಕಾರ್ಯಕ್ರಮ ಮುಗಿದ ಮೇಲೆ ನರೇಂದ್ರ ಮೋದಿ ಅವರು RSS ಮುಖ್ಯ ಕಚೇರಿ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ನರೇಂದ್ರ ಮೋದಿ ಮತ್ತೆ ಮೋಹನ್ ಭಾಗವತ್ ಅವರ ಮಧ್ಯೆ ಒಂದು ಮೀಟಿಂಗ್ ಕೂಡ ನಡೀತದೆ ಅನ್ನುವ ಒಂದು ಸುದ್ದಿ ಬರ್ತಾ ಇದೆ. ಹಾಗಾದ್ರೆ ಈ ಮೀಟಿಂಗ್ ನಲ್ಲಿ ಏನೆಲ್ಲ ಡಿಸ್ಕಷನ್ ನಡೀಬಹುದು, ಇದ್ರ ಬಗ್ಗೆ ಈಗ ಹಲವಾರು ಊಹಾಪೋಹಗಳು ಹುಟ್ಕೊಳ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಸೆಪ್ಟೆಂಬರ್ 17ನೇ ತಾರೀಕಿಗೆ ನರೇಂದ್ರ ಮೋದಿ ಅವರಿಗೆ 75 ವರ್ಷ ತುಂಬುತ್ತದೆ. ಈ ಹಿಂದೆ ಗೊತ್ತಿರಬಹುದು ನಿಮ್ಗೆ, ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜಕೀಯದಲ್ಲಿ ಒಮ್ಮೆ 75 ವರ್ಷ ದಾಟಿದ ಮೇಲೆ ಅವ್ರು ರಾಜಕೀಯದಲ್ಲಿ ಇರಬಾರ್ದು, ಅಂದ್ರೆ ಯಾವುದೇ ಹುದ್ದೆಯನ್ನು ಅಲಂಕರಿಸಬಾರ್ದು ಅಂತ ಹೇಳ್ಕೊಂಡು ಕೂಡ ಹೇಳಿದ್ರು. ಅಂದ್ರೆ ರಿಟೈರ್ಮೆಂಟ್ ತಗೊಳ್ಬೇಕು, ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೇಳಿದ್ರು. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಕೆಲವರು ನೋಡಿರ್ತೀರಿ ನೀವು, ಸಾಯುವವರೆಗೂ ಕೂಡ ಅವ್ರು ರಾಜಕೀಯದಲ್ಲಿ ಇರಬೇಕು ಅಂತ ಆಸೆ ಪಡ್ತಾರೆ. ನಮ್ಮ ದೇವೇಗೌಡರು ಇರ್ಬೋದು, ಈಗ ಅವರಿಗೆ 93 ವರ್ಷ ಅನಿಸ್ತದೆ, ಆದ್ರೂ ಕೂಡ ಅವ್ರು ರಾಜಕೀಯದಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಅಷ್ಟೇ, ಈಗ 85-86 ವರ್ಷ ಆಗಿದೆ, ಅವರು ಕೂಡ ರಾಜಕೀಯದಲ್ಲಿದ್ದಾರೆ. ಹೀಗೆ ಹಲವಾರು ನಾಯಕರಿದ್ದಾರೆ, ಕೊನೆಯ ಗಳಿಗೆವರೆಗೂ ಕೂಡ ರಾಜಕೀಯದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಯಾವ್ದಾದ್ರು MP MLA ಅಥವಾ ಯಾವ್ದಾದ್ರು ಒಂದು ಹುದ್ದೆಯಲ್ಲಿ ನಾನು ಇರಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಇದನ್ನ ಗಮನದಲ್ಲಿಟ್ಕೊಂಡು ನರೇಂದ್ರ ಮೋದಿ ಅವರು ಹೇಳಿದ್ದು, ಯಾರೇ ಆಗ್ಲಿ ಒಂದು ಸರ್ಟನ್ ಏಜ್ ಅಂದ್ರೆ 75 ವರ್ಷ ಆದ್ಮೇಲೆ ಅವ್ರು ರಾಜಕೀಯದಿಂದ ನಿವೃತ್ತಿ ತಗೊಳ್ಬೇಕು, ಬೇರೆಯವರಿಗೆ ಅವಕಾಶ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆದ್ರೆ ಈಗ ಏನಾಗಿದೆ ಅಂದ್ರೆ ನರೇಂದ್ರ ಮೋದಿ ಅವರಿಗೂ ಕೂಡ 75 ವರ್ಷ ತುಂಬತಾ ಇರೋದ್ರಿಂದ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬಹುದಾ, ಅಥವಾ ನರೇಂದ್ರ ಮೋದಿ ಅವ್ರನ್ನ RSS ನವ್ರು ಕರೆದಿರೋದೇನಕ್ಕೆ, ನೀವು ರಾಜೀನಾಮೆ ಕೊಡಬೇಕಾಗಿ ಬರ್ತದೆ, ಅಂದ್ರೆ 75 ವರ್ಷ ತುಂಬತಾ ಇದೆಯಲ್ಲ, ಹಾಗಾಗಿ ರಾಜೀನಾಮೆ ಕೊಡಿ ಅಂತೇಳಿ ಹೇಳಿ ಕರೆದಿದ್ದಾರಾ, ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ಬರ್ತಾ ಇದೆ. ಅದೇ ರೀತಿಯಲ್ಲಿ ಇನ್ನೂ ಒಂದು ವಾದ ನಡೀತಾ ಇದೆ. ಅದೇನು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಬಹುಶಃ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ, ಆದ್ರೆ RSS ಅವ್ರನ್ನ ತಡೆಯುವಂತ ಪ್ರಯತ್ನ ಮಾಡ್ತಾ ಇದೆ. ಅಂದ್ರೆ ಈ ಟರ್ಮ್ ನ ನೀವು ಕಂಪ್ಲೀಟ್ ಮಾಡಿ, ಅದೇ ರೀತಿಯಲ್ಲಿ ಮುಂದಿನ ಚುನಾವಣೆಗೆ ಯಾರ ನಾಯಕತ್ವದಲ್ಲಿ ನಾವು ಹೋಗ್ಬೇಕು ಅದನ್ನ ನಂತರ ಡಿಸೈಡ್ ಮಾಡೋಣ, ಆದ್ರೆ ಈ ಮಧ್ಯದಲ್ಲಿ ನೀವು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ಬೇಡಿ, ಅದಕ್ಕೆ ಬದಲಾಗಿ ನೀವೇ ಮುಂದುವರಿರಿ, ಯಾಕಂದ್ರೆ ನಿಮ್ಗೊಂದು ನೇಮ್ ಇದೆ, ಫೇಮ್ ಇದೆ, ಇದನ್ನ ನಾವು ಸದ್ಯಕ್ಕೆ ಉಪಯೋಗಿಸ್ಕೋಬೇಕಾಗಿ ಬರ್ತದೆ. ನಂತರ ಮುಂದಿನ ದಿನಗಳಲ್ಲಿ ಏನಾಗ್ತಾರೋ ಅದು ನೋಡೋಣ ಅಂತ ಹೇಳ್ಕೊಂಡು ಸಲಹೆಯನ್ನು ಕೊಡ್ತಾರೆ ಅಂತ ಹೇಳ್ಕೊಂಡು ಕೂಡ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ. ಅದು ಏನೇ ಇದ್ರೂ ಕೂಡ ನಮ್ಗೆ ಈಗ ಸದ್ಯಕ್ಕಂತೂ ಗೊತ್ತಾಗಲ್ಲ. ಆ ಮೀಟಿಂಗಿನ ವಿಷಯ ಹೊರಗಡೆ ಬಂದಾಗ ನಮ್ಗೆ ಗೊತ್ತಾಗ್ತದೆ ಹೊರತು ಅಲ್ಲಿವರೆಗೆ ನಮ್ಗಂತೂ ಏನು ಗೊತ್ತಾಗಲ್ಲ. ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ನಾಗ್ಪುರಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ ಗೊತ್ತಾಗಿ ಅವರು ಯಾವುದೇ ಕಾರಣಕ್ಕೆ ನಾಗ್ಪುರಕ್ಕೆ ಬರಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಇತ್ತೀಚೆಗೆ ಅಲ್ಲಿ ಗಲಭೆ ಕೂಡ ನಡೆದಿದೆ. ಮುಸಲ್ಮಾನರು ಅಲ್ಲಿ ಪ್ರತಿಭಟನೆಗಳಿದ್ರು, ಅದು ಸಡನ್ ಆಗಿ ರಾತ್ರಿ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ಲಿ ಶುರು ಮಾಡಿದ್ರು. ಗೊತ್ತಲ್ಲ ಅವರ ಪ್ರತಿಭಟನೆ ಹೇಗಿರುತ್ತೆ ಅಂತ ತಕೊಂಡು ಕಲ್ಲು ತೂರಾಟ ಪ್ರಾರಂಭ ಮಾಡಿದ್ರು, ಕೊನೆಗೆ ಅಲ್ಲಿದ್ದಂತಹ ಬೈಕ್ ಅಥವಾ ಕಾರ್ಗಳಿಗೆ ಬೆಂಕಿ ಹಾಕಿದ್ರು. ಈ ರೀತಿಯಾದಂತಹ ಗಲಭೆ ನಡೀತು. ಆದ್ರೆ ಈಗ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಇದರ ಮುಖ್ಯ ಉದ್ದೇಶ ಅವ್ರದ್ದು ಬೇರೆ ಏನು ಆಗಿರ್ಲಿಲ್ಲ, ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೆ ನಾಗ್ಪುರಕ್ಕೆ ಬರಬಾರ್ದು, ಅದಕ್ಕಾಗಿ ಈ ಗಲಭೆಯನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅವರ ವಿಸಿಟ್ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ ಭದ್ರತೆಯ ವಿಷಯ ಇಟ್ಕೊಂಡು ಇಲ್ಲಿಗೆ ಹೋಗ್ಬೇಡಿ ಅಂತೇಳಿ ಹೇಳಿ ಅವರ ವಿಸಿಟ್ ಅನ್ನ ಕ್ಯಾನ್ಸಲ್ ಮಾಡುವಂತ ಚಾನ್ಸಸ್ ಕೂಡ ಇರ್ತದೆ. ಹಾಗಾಗಿ ಇದೇ ಉದ್ದೇಶದಿಂದ ಅಲ್ಲಿ ಗಲಭೆಯನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅದಿನ್ನು ಕನ್ಫರ್ಮ್ ಆಗಿಲ್ಲ. ಯಾಕಂದ್ರೆ ಈಗಷ್ಟೇ ಅಲ್ಲಿಯ ಎನ್ಕ್ವೈರಿ ಎಲ್ಲ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನರನ್ನ ಬಂಧಿಸಿದ್ದಾರೆ. ಅದೇನೇ ಇರಲಿ, ನರೇಂದ್ರ ಮೋದಿ ಅವರಂತೂ ನಾಡಿದ್ದು ಅಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಇಲ್ಲಿವರೆಗೂ ಕೂಡ RSS ನ ಹೆಡ್ ಕ್ವಾರ್ಟರ್ ಹೋಗಿಲ್ಲ ಅವರು. ಅದೇ ರೀತಿಯಲ್ಲಿ ಇಲ್ಲಿವರೆಗೆ RSS ಹಿನ್ನೆಲೆಯಿಂದ ಬಂದು ಪ್ರಧಾನಮಂತ್ರಿ ಆದವರು ಪ್ರಥಮ ಬಾರಿಗೆ RSS ಹೆಡ್ ಕ್ವಾರ್ಟರ್ ವಿಸಿಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, RSS ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತಹ ಪ್ರೈಮ್ ಮಿನಿಸ್ಟರ್ಗಳು ಸದ್ಯಕ್ಕೆ ಭಾರತ ದೇಶದಲ್ಲಿ ಇಬ್ಬರೇ ಆಗಿರೋದು. ಒಂದು ನರೇಂದ್ರ ಮೋದಿ, ಇನ್ನೊಂದು ಇವ್ರಿಗಿನ್ನ ಮೊದಲು
ವಾಜಪೇಯಿ ಅವರಾಗಿದ್ರು. ವಾಜಪೇಯಿ ಅವರು ಕೂಡ ಅಷ್ಟೇ, ಅವರು ಅಧಿಕಾರಾವಧಿಯಲ್ಲಿದ್ದಾಗ RSS ಕಚೇರಿಗೆ ಭೇಟಿ ಕೊಟ್ಟಿರಲಿಲ್ಲ. ಆದ್ರೆ ಈಗ ನರೇಂದ್ರ ಮೋದಿ ಅವರು RSS ಕಚೇರಿ ಭೇಟಿ ಕೊಡ್ತಾ ಇದ್ದಾರೆ. ಇದು ಈಗ ವಿವಾದದ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಇದೆ. ಇದಕ್ಕೆ ಕಾರಣ ಏನಂದ್ರೆ ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಇರ್ಬೋದು ಅಥವಾ ಎಡಚರರು ಇರ್ಬೋದು ಅಥವಾ ಯಾವುದೇ ವಿರೋಧ ಪಕ್ಷದವರು ಇದಾರಲ್ಲ, ಇವರೆಲ್ಲರೂ ಅಷ್ಟೇ ಯಾವಾಗ್ಲೂ ಕೂಡ RSS ಮೇಲೆ ಬಾಯಿ ಬಂದು ಮಾತಾಡ್ತಾ ಇರ್ತಾರೆ. ಅದಕ್ಕೆ ಸರಿಯಾಗಿ ಈ ಬೆಂಕಿಗೆ ತುಪ್ಪ ಸುರಿಯೋ ರೀತಿಯಲ್ಲಿ RSS ಕಚೇರಿಗೆನೆ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಇದು ಈಗ ಒಂದು ರೀತಿಯಾದಂತಹ ವಿವಾದದ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಯಾಕಂದ್ರೆ ದೇಶದಲ್ಲಿ ಹಲವಾರು ವಿದ್ಯಮಾನಗಳು ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ವಕ್ಫ್ ವಿಷಯದಲ್ಲಿ ಕೂಡ ಬಹು ದೊಡ್ಡದಾದಂತಹ ನಿರ್ಧಾರವನ್ನ ಸರ್ಕಾರ ತಗೊಳ್ತಾ ಇದೆ. ಅಂದ್ರೆ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಏನಿದೆ, ಇದನ್ನ ಈಗಾಗಲೇ ಪಾರ್ಲಿಮೆಂಟ್ ನಲ್ಲಿ ಪ್ರೊಡ್ಯೂಸ್ ಮಾಡುವಂತ ಚಾನ್ಸಸ್ ಇದೆ. ಅದೇ ರೀತಿಯಲ್ಲಿ ಹಲವಾರು ವಿವಾದಗಳು ನಡೀತಾ ಇರೋದ್ರಿಂದ RSS ಕಚೇರಿಗೆ ನರೇಂದ್ರ ಮೋದಿ ಅವರು ಭೇಟಿ ಮಾಡಿ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಅಂದ್ರೆ ಮುಸಲ್ಮಾನರ ವಿರುದ್ಧವಾಗಿ ಹಲವಾರು ಕಾನೂನುಗಳನ್ನು ತರುವ ಪ್ರಯತ್ನ ಕೂಡ ಮಾಡಬಹುದು. ಈ ರೀತಿಯಾಗಿ ಕೂಡ ಮಾತಾಡಲಿ ಶುರು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಒಂದು ದೇಶ ಒಂದು ಕಾನೂನು, ಈ ರೀತಿಯಾದಂತಹ ಕಾನೂನುಗಳನ್ನ ತರುವ ಪ್ರಯತ್ನ ಕೂಡ ನಡೀಬಹುದು. ಇದಕ್ಕೆ ಸಂಬಂಧಪಟ್ಟಂತೆ RSS ಕೆಲವೊಂದು ಸಲಹೆಗಳನ್ನು ನರೇಂದ್ರ ಮೋದಿ ಕೊಡಬಹುದು ಅಂತ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈ ಯಾವುದೇ ಊಹಾಪೋಹಗಳಿಗೆ ಬಿಜೆಪಿ ಇಲ್ಲಿವರೆಗೂ ಕೂಡ ಉತ್ತರ ಕೊಡ್ಲಿಕ್ಕೆ ಹೋಗಿಲ್ಲ. ಎಲ್ಲದಕ್ಕೂ ಅವರು ಸೈಲೆಂಟ್ ಆಗೇ ಇದ್ದಾರೆ. ನಾಡಿದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಮೋದಿ ಅವರು ಭಾಷಣ ಕೂಡ ಮಾಡ್ತಾ ಇದ್ದಾರೆ. ಈ ಭಾಷಣದಲ್ಲಿ ಮೋದಿ ಅವರು ಯಾವ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ ಎಲ್ಲವನ್ನೂ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.